ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ವಿನೀತಾ. ಹೇಗಿದ್ದೀರಿ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತಾ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮಗೊಂದು ಹೊಸ ರೆಸಿಪಿ ಜೊತೆ ಬಂದಿದ್ದೀನಿ. ಅದಕ್ಕೆ ಏನೇನು ಐಟಮ್ ಬೇಕು ನಾನು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಇದು 1 ಕಪ್ ನೆನೆಸಿರೋ ಕಡಲೆಬೇಳೆ, 1 ಕಪ್ ಈರುಳ್ಳಿ, 1 ಕಪ್ ಕಾಯಿ ತುರಿ, ಒಂದು ಸ್ವಲ್ಪ ಕೊತ್ತಂಬರಿ, ಖಾರಕ್ಕೆ ಎಷ್ಟು ಬೇಕಂದ್ರೆ ಒಂದು 4-5 ಹಸಿಮೆಣಸಿನಕಾಯಿ, ಒಂದು 4-5 ಬೆಳ್ಳುಳ್ಳಿ ಹೆಸರು, ಹಾಗೆ 1 ಇಂಚು ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಜೀರಿಗೆ. ಆಯಿತಾ? ನೆಕ್ಸ್ಟ್ ಇವಾಗ ನಾನು ಈ ನೆನೆಸಿರೋ ಕಡಲೆಬೇಳೆನ ಒಂದು ಮಿಕ್ಸಿ ಜಾರಲ್ಲಿ ಹಾಕೋತಾ ಇದ್ದೀನಿ. ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಅದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಒಂದು 4-5 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಹಾಗೆ ಒಂದು 4-5 ಹೆಸರು ಬೆಳ್ಳುಳ್ಳಿ, ಇದಿಷ್ಟನ್ನು ಸ್ವಲ್ಪ ನೀರು ಹಾಕಿ ತರಿಯಾಗಿ ರುಬ್ಕೋಬೇಕು. ಈ ಥರ ತರಿಯಾಗಿ ರುಬ್ಕೊಂಡು ನಾನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಇಷ್ಟು ತರಿಯಾಗಿದ್ದರೆ ಸಾಕು, ತುಂಬ ಸಣ್ಣನೂ ಬೇಡ, ತುಂಬ ದಪ್ಪನೂ ಬೇಡ. ಆಯಿತಾ? ಇದಕ್ಕೆ 1 ಕಪ್ ಚಾಪ್ ಮಾಡಿರೋಂಥ ಈರುಳ್ಳಿ, ಒಂದು ಸ್ವಲ್ಪ ಕೊತ್ತಂಬರಿ, ಹಾಗೆ 1 ಕಪ್ ಕಾಯಿ ತುರಿ, ಇಷ್ಟೆಲ್ಲ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಮತ್ತು ಸ್ವಲ್ಪ ಜೀರಿಗೆ ಹಾಕಿದ್ರೆ ಜೀರ್ಣಶಕ್ತಿ ಚೆನ್ನಾಗಾಗುತ್ತೆ ಅಂತ ಜೀರಿಗೆ ಆ್ಯಡ್ ಮಾಡ್ತಾ ಇದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಡಯಟ್ ಮಾಡೋರಿಗೆ, ಸಣ್ಣ ಮಕ್ಕಳಿಂದ ದೊಡ್ಡವ್ರವರೆಗೂ ಯಾರು ಬೇಕಾದ್ರೂ ತಿನ್ಬೋದು. ಸ್ನ್ಯಾಕ್ಸ್ ಥರ ತಿನ್ಬೋದು, ಮತ್ತು ಊಟದ ಜೊತೆ ಸೈಡ್ ಡಿಶ್ ಆಗಿ ಮಾಡ್ಕೋಬೋದು. ತುಂಬ ಹೆಲ್ತಿ ಫುಡ್ಡು, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಕಲಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಗಂಟಿರಬಾರ್ದು. ಮತ್ತು ಉಪ್ಪು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಂಡಿದ್ದೀರ ಕಲಿಸ್ಕೊಂಡು ಇವನ್ನ ಸಣ್ಣದಾಗಿ ಯಾವ ಸೈಜಲ್ಲಿ ಬೇಕು ನಿಮಗೆ ಆ ಸೈಜಲ್ಲಿ ಉಂಡೆ ಮಾಡಬೇಕು. ಈ ಥರ ಉಂಡೆ ಮಾಡ್ಕೊಂಡು ಒಂದು ಪ್ಲೇಟಿಗೆ ಇಟ್ಕೊತಾ ಇದ್ದೀನಿ ನಾನು. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ, ರೌಂಡಲ್ಲಿ ಬೇಕಾದರೆ ರೌಂಡಲ್ಲಿ, ಇಲ್ಲ ಸ್ವಲ್ಪ ಚಪ್ಪಟೆಯಾಗಿ ಈ ಥರ ಹೊತ್ಕೋತೀರಿ ವಡೆ ಟೈಪ್ ಅಂತಂದರೆ ವಡೆ ಟೈಪು ಮಾಡ್ಕೋಬೋದು. ಈ ಥರ ಉಂಡೆ ನಾನು ನುಚ್ಚಿನ ಉಂಡೆ ಮಾಡ್ತಾ ಇರೋದ್ರಿಂದ ನಾನು ಉಂಡೆಗಳನ್ನ ಕಟ್ಕೊಂಡಿದ್ದೀನಿ. ಈ ಥರ ಉಂಡೆಗಳೆಲ್ಲ ಮಾಡ್ಕೊಂಡು ಇಟ್ಕೋಬೇಕು. ಪಕ್ಕದಲ್ಲಿ ಗ್ಯಾಸಲ್ಲಿ ಸ್ಟೀಮರ್ ಇಟ್ಟಿದ್ದೀನಿ, ನೀರು ಕಾಯಿಸಿ ಇಡ್ಲಿ ಪಾತ್ರೆಯಲ್ಲಿ ನೀರು ಹಾಕಿ ಬಿಸಿ ಹಾಕಿಟ್ಟಿದ್ದೀನಿ. ಅದು ಬಿಸಿ ಆದ ತಕ್ಷಣ ನೋಡಿ ನೀರು ಕಾಯಿಟ್ಟಿದ್ದೀನಿ. ನೀರು ತೋರಿಸು, ನೀರು ಕುದೀತಾ ಇದೆ. ಕುದಿಯೋ ನೀರಿಗೆ ಈಗ ಒಂದೊಂದೇ ಉಂಡೆಗಳನ್ನ ಇಲ್ಲಿ ಪಾತ್ರೆಗೆ ಇಟ್ಕೊತಾ ಇದ್ದೀನಿ. ಸಾರಿ, ನಾ ಈ ಮಾಡೋ ರೆಸಿಪಿದು ಹೆಸರು ಹೇಳೋ ರೆಸಿಪಿ ಏನಿದು ಅಂತ ಹೇಳೋದನ್ನು ಮಾಡ್ತಿದ್ದೀನಿ. ಇದು ನುಚ್ಚಿನ ಉಂಡೆ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ, ತುಂಬ ಹೆಲ್ದಿಯಾಗೂ ಇರುತ್ತೆ. ಇದರಲ್ಲಿ ಡಯಟ್ ಮಾಡೋರು, ಚಿಕ್ಕ ಮಕ್ಕಳಿಂದ ಹಿಡಿದು ಶುಗರು, BP ಎಲ್ಲ ಇರುವಂಥವ್ರು ಕೂಡ ಸೇರಿಸ್ಬೋದು. ಈಗ ನಾನು ಇಷ್ಟು 2 ಪ್ಲೇಟಲ್ಲಿ ಇಟ್ಕೊಂಡಿದ್ದೀನಿ ಮಾಡಿ. ಈಗ ನೀರು ಕಾಯ್ತಾ ಇದೆ. ಇದನ್ನು ಒಂದೊಂದೇ ಪ್ಲೇಟ್ನ ಹಾಗೆ ಇಡೋಣ. ಒಂದು 15 ನಿಮಿಷ ಇದನ್ನ ಹೀಗೆ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡು ಬೇಕು. ಒಂದು ಕ್ಲೋಸ್ ಮಾಡಿ ಬೇಯಿಸ್ತಾ ಇದ್ದೀನಿ. ಒಂದು 15 ನಿಮಿಷ ಆದರೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಅದನ್ನು ತಿನ್ನಬೇಕಾದ್ರೆ ಚಟ್ನಿ, ಸಾಸು, ಪುದೀನ ಚಟ್ನಿ ಎಲ್ಲರ ಜೊತೆನೂ ತಿನ್ಬೋದು. ಊಟದ ಜೊತೆ ಸೈಡ್ ಡಿಶ್ ಆಗೂ ತಿನ್ಬೋದು, ಇಲ್ಲ ಸ್ನ್ಯಾಕ್ಸ್ ಟೈಪೂ ತಿನ್ಬೋದು. ಈ ರೆಸಿಪಿ ಏನಾದರೂ ನಿಮಗೆ ಈ ಲಂಚ್ ತುಂಬ ಮಕ್ಕಳು ಲಂಚ್ ಬಾಕ್ಸಿಗೆ, ಆಫೀಸ್ಗೆ ಹೋಗೋರಿಗೆ ಲಂಚ್ ಬಾಕ್ಸಿಗೆ, ಸ್ನ್ಯಾಕ್ಸಿಗೆ ಎಲ್ಲರಿಗೂ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥದ್ದು, ಕ್ವಿಕ್ ಆ್ಯಂಡ್ ಈಸಿ ಆ್ಯಂಡ್ ಟೇಸ್ಟಿ ರೆಸಿಪಿ ಕೂಡ ಇದು.
ಮಾಡೋಕ್ಕೂ ಮಾಡಬೇಕಂತ ಅಂದರೆ ಬೆಳಗ್ಗೆ ತಿಂಡಿ ಟೈಮಲ್ಲಿ ಮಾಡ್ಕೋಬೇಕಂತ ಅಂದರೆ ಕಡಲೆಬೇಳೆನ ರಾತ್ರಿ ನೆನೆಸಿಡಿ, ಇಲ್ಲ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಮಾಡ್ಕೋತೀವಿ ಅನ್ನೋದಾದರೆ ಬೆಳಗ್ಗೆ ನೆನೆಸಿಡಿ. ಬೆಳಗ್ಗೆ ನೆನೆಸಿಟ್ಟು ಸಂಜೆ ಸ್ನ್ಯಾಕ್ಸ್ ಟೈಮಿಗೆ ಚೆನ್ನಾಗಿ ನೆಂದಿರುತ್ತೆ, ಅವಾಗ ಈ ರೆಸಿಪಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ರಾತ್ರಿ ಬೆಳಗ್ಗೆ ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಮಾರ್ನಿಂಗ್ ಟಿಫನಿಗೆ ಕೊಡ್ತೀರೋ ಅನ್ನೋದಾದರೆ ರಾತ್ರಿ ನೆನೆಸಿಡಿ, ಬೆಳಗ್ಗೆ ರುಬ್ಕೊಂಡು ಮಾಡೋದ್ರಿಂದ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ. ಸರಿ, ಈಗ ನಾನು 15 ನಿಮಿಷ ಹೇಳಿದ್ದೆ ಹಬೆಯಲ್ಲಿಟ್ಟು ಬೇಯಿಸೋಣ ಅಂತ ಹೇಳಿ. ಈಗ ಹಬೆಯಲ್ಲಿಟ್ಟು 15 ನಿಮಿಷ ಆಗಿದೆ. ನೋಡೋಣ ಹೇಗೆ ಬಂದಿದೆ ಅಂತ ಹೇಳಿ. ಓಪನ್ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ಬೆಂದಿದೆಯಾ ಇಲ್ವಾ ಅಂತ ನಿಮಗೆ ಚೆಕ್ ಮಾಡ್ಕೋಬೇಕಂತಂದರೆ ಒಂದು ಕಡ್ಡಿನೋ ಇಲ್ಲ ಒಂದು ಸ್ವಲ್ಪ ಚಾಕು ಏನಾದರೂ ತೊಗೊಂಡು ಒಂದಕ್ಕೆ ಪ್ರೆಸ್ ಮಾಡಿ ನೋಡಿ. ಪ್ರೆಸ್ ಮಾಡಿ ನೋಡಿದ್ಮೇಲೆ ಯಾವುದೇ ರೀತಿ ಕೈಗೆ ಅಂಟ್ತಾ ಇಲ್ಲ, ಒಳಗಡೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ. ಹಂಗಾಗಿ ಯಾವ ಕಡೆನೂ 2 ಸೈಡ್ ತೋರಿಸ್ತಾ ಇದ್ದೀನಿ, ಯಾವುದೇ ಕಡೆನೂ ಅಂಟ್ತಾ ಇಲ್ಲ. ಇದು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇದು ತುಂಬ ಹಬೆ ಬರ್ತಾ ಇದೆ, ತುಂಬ ಸ್ಮೆಲ್ಲು ಚೆನ್ನಾಗಿ ಬರ್ತಾ ಇದೆ. ಈಗ ಬನ್ನಿ ಓಪನ್ ಮಾಡಿ ನೋಡೋಣ ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನೆಲ್ಲ ನಾನು ಒಂದು ಪ್ಲೇಟ್ಗೆ ಸರ್ವ್ ಮಾಡ್ಕೊತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ತುಂಬ ಬಿಸಿ ಇದೆ, ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ನೋಡಿ ಒಳಗೆಲ್ಲ ಬೆಂದಿದೆಯಾ ಇಲ್ವಾ ಅಂತ ನಾನು ನಿಮಗೊಂದು ಓಪನ್ ಮಾಡಿ ತೋರಿಸ್ತೀನಿ. ನೋಡಿ ಒಳಗೆಲ್ಲ ನೀಟಾಗಿ ಬೆಂದ್ಕೊಂಡಿದೆ. ಈ ಥರ ಬೇಕೋಬೇಕು ಅಂದರೆ ಒಂದು 10ರಿಂದ 15 ನಿಮಿಷನ ಅದು ನೀವು ಮೀಡಿಯಮ್ ಸ್ಟೀಮಲ್ಲಿ ಬೇಯಿಸ್ಕೋಬೇಕು. ಇದನ್ನು ಪುದೀನ ಚಟ್ನಿ ಜೊತೆ, ಟೊಮೊಟೊ ಸಾಸ್ ಜೊತೆ, ತುಪ್ಪದ ಜೊತೆ ಎಲ್ಲ ಜೊತೆನೂ ತಿನ್ಬೋದು. ಇದನ್ನು ಹಾಗೇನೂ ತಿನ್ನೋದು ಚೆನ್ನಾಗಿರುತ್ತೆ, ಹಾಗೇನೂ ತಿನ್ಬೋದು ನೀವು. ಮತ್ತು ತುಂಬ ಹೆಲ್ತಿನೂ ಆಗಿರುತ್ತೆ. ಆದರೆ ಡಯಟ್ ಮಾಡೋರು ತಿನ್ಬೋದು, ವಯಸ್ಸಾದವರು BP ಶುಗರ್ ಇರೋರು ಎಲ್ಲರೂ ತಿನ್ಬೋದು. ತುಂಬ ಪ್ರೋಟೀನ್ ಜಾಸ್ತಿ ಇರುತ್ತೆ, ಅಂದರೆ ತುಂಬ ಹೆಲ್ತಿಯಾಗೂ ಇರುತ್ತೆ. ನೋಡಿ ಈಗ ಚೆನ್ನಾಗಿ ಬಂದಿದೆ. ಇಷ್ಟ ಆದ್ರಿಂದ ಈ ರೆಸಿಪಿ ನುಚ್ಚಿನ ಉಂಡೆ ತಯಾರಾಗುತ್ತೆ. ಇದನ್ನು ಮನೇಲಿ ಟ್ರೈ ಮಾಡಿ. ಈ ರೆಸಿಪಿ ಯಾರಿಗೆಲ್ಲ ಇಷ್ಟ ಆಗಿದೆ ದಯವಿಟ್ಟು ಎಲ್ಲರೂ ಶೇರ್ ಮಾಡಿ. ಹಾಗೂ ನನ್ನ ವಿನುತಾ ಕುಕಿಂಗ್ ಚಾನಲ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಡಿ. ಹಾಗೆ ಬೆಲ್ ಐಕಾನ್ ಮಾಡೋದನ್ನು ಮರಿಬೇಡಿ. ದಯವಿಟ್ಟು ಈ ರೆಸಿಪಿನ ಎಲ್ಲರೂ ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಕೊಲೀಗ್ಸ್ ಜೊತೆಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಹೊಸ ವಿಡಿಯೋಗಳಿಗಾಗಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಅಲ್ಲಿವರೆಗೂ ಬಾಯ್. ಟೇಕ್ ಕೇರ್ ಆ್ಯಂಡ್ ಲವ್ ಯು ಆಲ್. ಬಾಯ್.